ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ನಾನು ಅಮ್ಮ ಮನೆಗೆ ಹೋಗ್ಬಿಟ್ಟು ಬರೋಕ್ಕಾಗೋದಿಲ್ಲ, ಯಾಕಂದರೆ ನನ್ನದೇ ಆದ ಕೆಲಸಗಳು ಎಲ್ಲ ಇರೋದ್ರಿಂದ. ಮತ್ತು ಗಗನಗೂ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ರಜೆ ಇರೋದಿಲ್ಲ. ಸೊ ಅದಕ್ಕೋಸ್ಕರದಿಂದ ಈ ವರ್ಷ ನಾನು ಗಗನನ ಸ್ಕೂಲ್ ಚೇಂಜ್ ಮಾಡಿದ್ದೀನಿ. ಅದಕ್ಕೋಸ್ಕರದಿಂದ ರಜೆಗಳು ಹಾಕ್ಸೋಕ್ಕಾಗೋದಿಲ್ಲ. ಸೊ ಇವತ್ತು ಅಮ್ಮ ಮನೆಗೆ ಹೋಗಿ ಬಂದ್ಬಿಡೋಣ, ಇನ್ನು ನಾಳೆಯಿಂದ ಸ್ಕೂಲ್ ಸ್ಟಾರ್ಟು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬರ್ತಾಯಿದ್ದೀವಿ. ಆನ್ ದ ವೇ ಹೋಗ್ತಾ ನೇರಳೆ ಹಣ್ಣು ನೋಡಿದೆ. ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಅದರಲ್ಲೂ ಈ ಉಪ್ಪಲ್ಲಿ ಹಾಕಿಟ್ಬಿಟ್ಟು ತಿನ್ನೋದಕ್ಕೆ ತುಂಬ ಇಷ್ಟ. ಸೊ ಇನ್ನೇನು ರೀಚ್ ಆದ್ವಿ. ಸೊ ಅಮ್ಮ ಬ್ರೇಕ್ಫಾಸ್ಟು ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಯಾವಾಗಲೂ ಅಮ್ಮ ಮನೆಗೆ ಹೋಗಬೇಕು ಅಂದರೆ ನಾನು ಮನೇಲಿ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ, ಹಾಗೆ ಹೋಗ್ತೀನಿ. ಸ್ವಲ್ಪ ನನ್ನ ಮಗಳು ಶಾಪಿಂಗ್ ಮಾಡಿದ್ಲು, ಅದನ್ನೆಲ್ಲ ತೋರಿಸ್ತಾ ಇದ್ಲು. ಸೊ ಅಮ್ಮ ಬಂದ್ಬಿಟ್ಟು ಚಿಕನ್ ಗ್ರೇವಿ, ರಸಮ್ಮು ಮತ್ತು ಮೊಟ್ಟೆ ಕೋಳಿ ಸಾಂಬಾರು, ಕಬಾಬು, ಇಡ್ಲಿ. ನಮ್ಮ ಮನೇಲಿ ಭಾನುವಾರ ಅಂದರೆ ನಾನ್ ವೆಜ್ ಇಲ್ಲದೆ ಹೋದರೆ ಭಾನುವಾರ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಅಮ್ಮ ಮನೆಗೆ ಬಂದರೆ ಇಷ್ಟು ವೆರೈಟೀಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ತಿಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು, ನಾಳೆ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ನಾನು ಮಗುಗೆ ಶೂಸೇ ತಂದಿಲ್ಲ. ಅದಕ್ಕೆ ಇವತ್ತು ಹೋಗಿ ಶೂಸ್ ತಂದುಬಿಡೋಣ ಬಾಟಾ ಶೋರೂಮಲ್ಲಿ ಅಂತಂದ್ಬಿಟ್ಟು, ಹೇಗೂ ನಿಯರ್ ಅಮ್ಮ ಮನೆ ಹತ್ರದಿಂದನೂ ತೊಗೊಂಬಂದ್ಬಿಟ್ಟು ಬಿಡೋಣ ಅಂದ್ಬಿಟ್ಟು ನಾನು ಗಗನ ಇಬ್ಬರು ಹೋದ್ವಿ. ಸೊ ತೊಗೊಂಡು ಇನ್ನೇನು ಊರ ಕಡೆ ಹೊರಡಬೇಕು. ಇದಾಗಿತ್ತು ಇವತ್ತಿನ ಬ್ಲಾಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.